ನಮಸ್ಕಾರ ವೀಕ್ಷಕರೇ, ನಾನೀಗ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನಲ್ಲಿದ್ದೀನಿ. ಇಲ್ಲಿನ ವಿದ್ಯಾರ್ಥಿಗಳು ಇನ್ನು ಮುಂದಿನ ತಿಂಗಳು ಅಥವಾ ಈ ತಿಂಗಳೇ ನಡೆಯುವಂತಹ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ, ಹೇಗಿದ್ದೀರಿ? ಏನು ಓದ್ತಾ ಇದ್ದೀರಿ? BA. ನೀವು ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಗೊತ್ತಿದೆಯಾ ನಿಮಗೆ? ಫೇವ್ರೇಟ್ ಕ್ಯಾಂಡಿಡೇಟ್ ಯಾರು ಈ ಕ್ಷೇತ್ರದಲ್ಲಿ? BJP ಅವರಾ, ಕಾಂಗ್ರೆಸ್ ಅವರಾ? BJP. ಯಾಕೋಸ್ಕರ BJP ಕ್ಯಾಂಡಿಡೇಟ್ ತುಂಬಾ ಇಷ್ಟ? ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಪ್ರೂವ್ ಮಾಡ್ತಿದ್ದಾರೆ. ಇಲ್ಲಿ BJP ಸರ್ಕಾರ ಬಂದ್ರೆ ಮೋದಿ ಬರ್ತಾನಲ್ಲ, ಅವನಿನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ದೇಶನ ಅಂತ. ನಮ್ಗೆ ಯಾರು ಬರ್ತಾರೆ ಅನ್ನೋದಕ್ಕಿಂತ ಬಂದ್ಮೇಲೆ ಅವ್ರು ನಮ್ಗೆ ಏನು ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಾಂಗ್ರೆಸ್ ಬರಬೇಕು ಅನ್ನೋದು ನಮಗೆ ಇದೆ. ನನಗೆ ಕಾಂಗ್ರೆಸ್ ಬರಬೇಕು, BJPನೇ ಬರಬೇಕು, ಅದು ಬರಬೇಕಿಂತ ನನಗೆ ತುಂಬಾ ಇಷ್ಟ ಇರೋದು ಕಾಂಗ್ರೆಸ್. ನಾನು ವೋಟ್ ಮಾಡೋದು ಕಾಂಗ್ರೆಸ್. ಯಾಕೋಸ್ಕರ ಕಾಂಗ್ರೆಸ್ಗೆ ವೋಟ್ ಮಾಡ್ತೀರಿ? ನನಗೆ ಕಾಂಗ್ರೆಸ್ 5 ಗ್ಯಾರಂಟಿಗಳು ಕೊಟ್ಟಿದೆ, ಅದು ನಡ್ಸ್ಕೊಂಡ್ ಬಂದಿದೆ. ಯಾಕೆ ಲೇಡೀಸ್ಗೆ ಮಾತ್ರ ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾ? ಏನಾದರೂ ಐಡಿಯಾ ಇದೆಯಾ? ಯಾಕಂದ್ರೆ ಎಲ್ಲದ್ರಲ್ಲೂ ಗಂಡ್ಮಕ್ಳು ತುಂಬಾ ಮುಂದೆ ಇದ್ದಾರೆ. ಗಂಡ್ಮಕ್ಳೇ ಸ್ಟ್ರಾಂಗ್ ಗುರು. ಬಟ್ ಆದ್ರೆ ಈಗ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋ ಕಾಲನೂ ಬಂದಿದೆ. ಯಾಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೆಂಗೆ ಹೇಳ್ತೀರಿ? ಮೊನ್ನೆ RCB ಕಪ್ 16 ವರ್ಷದಿಂದ ಟ್ರೈ ಮಾಡ್ತಿದ್ರು. RCB ಕಪ್ ನ 16 ವರ್ಷದಿಂದ ಗಂಡ್ಮಕ್ಳು ಟ್ರೈ ಮಾಡ್ತಿದ್ರು, ಆದ್ರೆ ಹುಡುಗಿಯರೇ ಹೊಡೆದಿದ್ದು. RCB ಹುಡುಗಿಯರು ಗೆದ್ಬಿಟ್ರು. ಯಾಕೆ ಗೆದ್ರು ಅಂತ ಹೇಳ್ತೀರಾ? ಯಾರು ಹೇಳ್ತೀರಿ? ಗಂಡ್ ಮಕ್ಳು ಹೇಳ್ತೀರಾ? ಯಾಕೆ RCB ಕಪ್ ಗೆದ್ರು ಅಂತ? ಮಹಿಳೆಯರು ಇಷ್ಟು ವರ್ಷ ಕಪ್ ಗೆದ್ದಿರಲಿಲ್ಲ, ಈ ವರ್ಷ ಗೆದ್ದಿದೆ. ಇಷ್ಟು ವರ್ಷ ಕಪ್ ಗೆದ್ದಿರ್ಲಿಲ್ಲ, ಅದಕ್ಕೆ ಗೆದ್ರು. ಅಭಿಮಾನಿಗಳ ಮನಸ್ಸು ಗೆಲ್ಲಲ್ಲ ಸರ್. ಯಾವತ್ತು ಗಂಡಸರು ವೀಕ್ ಆಗ್ತಾರೋ ಅವಾಗ ಮಹಿಳೆಯರು ಸ್ಟ್ರಾಂಗ್ ಆಗ್ಬಿಡ್ತಾರೆ. ಹಾಗಾಗಿ ಮಹಿಳೆಯರು ಗೆದ್ದಿರೋ ಅಂಥದ್ದು ಅಲ್ವಾ? ಇರ್ಲಿ. ಈಗ ಇಲ್ಲಿ ಈ ಲೋಕಸಭಾ ಕ್ಷೇತ್ರದಿಂದ BJP ಅಭ್ಯರ್ಥಿ ಯಾರು ಗೊತ್ತಿದೆಯಾ? ಗೋವಿಂದ ಕಾರಜೋಳ ಎಲ್ಲಿ ಅವರು? ಮುಧೋಳಕ್ಕೆ ಬಂದು ಚಿತ್ರದುರ್ಗದಲ್ಲಿ ನಿಂತಿದ್ದಾರೆ. ಯಾಕೆ? ಈಗ ಸರ್ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ನಿಲ್ಲೋ ಅವಕಾಶ ಐತಲ್ಲ ಸರ್, ಅವರಿಗೆ ಬಂದು ನಿಂತ್ಕೊಂಡು ಇಲ್ಲಿ ನಾವು ಸ್ವಲ್ಪ ಜನಗಳಿಗೆಲ್ಲ ಹೆಲ್ಪ್ ಮಾಡಿ ಆ ಥರ ಗೆಲ್ಲೋ ಥರ ಮಾಡ್ತಿದ್ದಾರೆ ಸರ್. ಅಲ್ಲಪ್ಪ, ನಿಮ್ಗೆ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ಸ್ ಇಲ್ವಾ? ಲೋಕಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಸರ್, ಹಾ, ಅವ್ರಿಗೆ ಕೊಟ್ಟಿಲ್ಲ ಸರ್ ಸೀಟು. ಲೋಕಲ್ ಕ್ಯಾಂಡಿಡೇಟ್ಸ್ ಇದ್ರೆ ಅಲ್ಲ, ಕೊಟ್ಟಿಲ್ಲ ಅಂದ್ರೆ ಆ ಕ್ಷೇತ್ರನ ಚೆನ್ನಾಗಿ ತಿಳಿದವರು ನಿಲ್ಬೇಕಲ್ವಾ? ಚೆನ್ನಾಗಿ ತಿಳಿದವರು, ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿದವರು ನಿಲ್ಬೇಕು ಸರ್ ಇಲ್ಲಿ ಕ್ಷೇತ್ರದಾಗೆ. ಹೌದು, ಅವರು ಇರ್ಬೇಕಂದ್ರೆ ಇಲ್ಲಿ ಚೆನ್ನಾಗಿ ಯಾರಿದ್ದಾರೆ ಅಂದ್ರೆ ಇಲ್ಲಿ ಬೇಕು ಸರ್. ಮೇನು ಇಂಪಾರ್ಟೆಂಟ್ ಅವರಿಲ್ಲ ಸರ್, ಬೇರೆ ಕಡೆ ಅವ್ರಿಗೆ ಸೀಟ್ ಕೊಡ್ಲಿಲ್ಲ ಕಾರಣ ಇಲ್ಲಿ ನಿಂತಿಲ್ಲ ಸರ್. ಈಗ ನೀವೆಲ್ಲ ವೋಟ್ ಹಾಕ್ತಿದ್ದೀರಲ್ವಾ? ವೋಟ್ ಹಾಕ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ಧರ್ಮ ನೋಡಿ ಹಾಕ್ತಿರೋ, ಜಾತಿ ನೋಡಿ ಹಾಕ್ತಿರೋ? ಯಾವುದೇ ಧರ್ಮ, ಜಾತಿ ಮತ್ತೆ ಅದನ್ನೆಲ್ಲ ನೋಡ್ದಲೆ, ಅಭ್ಯರ್ಥಿ ಪಕ್ಷ ಯಾವುದನ್ನೇ ನೋಡ್ದಲೆ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ಕೊಂಡು ಯಾರ ಅಭಿವೃದ್ಧಿ ನಮ್ಮ ದೇಶ ಚೆನ್ನಾಗಿ ಮಾಡ್ಬೋದು ಎಂಬುದನ್ನು ನೋಡ್ಕೊಂಡು ನಾವು ವೋಟ್ ಹಾಕ್ತೀವಿ. ಹಾಗಾದ್ರೆ ನಿಮ್ಮ ಚಿತ್ರದುರ್ಗದ ಅಭಿವೃದ್ಧಿ ಸತತವಾಗಿ ನಡೀತಾ ಇದೆಯಾ? ಎಲ್ಲ ಪಕ್ಷಗಳು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರಾ ಅಥವಾ ಕೆಲವರು ಮಾತ್ರ ಮಾಡ್ತಿದ್ದಾರಾ? ಯಾವ ಪಕ್ಷದವ್ರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? BJP. ಕಾಂಗ್ರೆಸ್ ಅವ್ರು ಮಾಡ್ತಾ ಇಲ್ವಾ? ಈ ಕಾಂಗ್ರೆಸ್ ಸರ್ಕಾರನೇ ಇದೆಯಲ್ಲ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ, ಇವಾಗ ಮಾಡ್ತಿದ್ದಾರೆ. ಈಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಎಲ್ಲ ಸಿಗ್ತಿದ್ಯಾ? ಯಾಕೆ ಸಿಗ್ತಾ ಇಲ್ಲ ಸರ್? ಕಡಿಮೆ ಕೊಡ್ತಿದ್ದಾರೆ. ಈಗ ಒಂದು ಕುಟುಂಬಕ್ಕೆ ಆಗೋದು ಇಲ್ಲ ಅವ್ರು ಕೊಡೋ ಅಕ್ಕಿ, ಅಷ್ಟು ಕೊಡ್ತಿದ್ದಾರೆ. ಈಗ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತಿದ್ದಾರೆ. 2,000 ಬರ್ತಿದ್ಯಮ್ಮ? ಯಾರಿಗೆ? ಅಮ್ಮಂಗೆ ಬರ್ತಿದ್ಯಾ? ಅಜ್ಜಿಗೆ ಬರ್ತಿದ್ಯಾ? ಅಜ್ಜಿಗೆ. ಅಮ್ಮ ಮತ್ತೆ ಅಜ್ಜಿ ಜಗಳ ಆಡ್ತಿದಾರ? ಅಲ್ಲ, ನನಗೆ ಬರಬೇಕಿತ್ತು, ನಿನಗೋಯ್ತು, ಆ ಥರ ಏನಾದ್ರು? ಏನಿಲ್ಲ ಸರ್. ಇಲ್ಲ, ಗಲಾಟೆ ಆಗ್ತಿಲ್ಲ, ಖುಷಿಯಾಗಿದ್ದಾರೆ ಎಲ್ಲ? ಏನಿಲ್ಲ ಸರ್, ಅಕ್ಕಿ ಕಡಿಮೆ ಆಗ್ತಿದೆ ನಮ್ಮ ಮನೆಯಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾತ್ರ ಕೊಡ್ತಿದ್ದಾರೆ, ಕರ್ನಾಟಕ ಸರ್ಕಾರದಿಂದ ಯಾವುದೇ ಬಂದಿಲ್ಲ. 2,000 ರೂಪಾಯಿ ಎಷ್ಟು ಅಂತ ಮಾಡ್ತಾರೆ. ರೈತರು ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ಬರೀ 2,000ದಿಂದ ಏನು ಆಗೋದಿಲ್ಲ. ಬರೀ 2,000 ರೂಪಾಯಿ ಕೊಟ್ರೆ ಏನು ಪ್ರಯೋಜನ ಇಲ್ಲ, ಇನ್ನೂ ಜಾಸ್ತಿ ಬೇಕು. ಅದ್ರ ಬದಲು ಅಕ್ಕಿನೇ ಕೊಡ್ಲಿ ಅಂತೀರಾ? ದುಡ್ಡು ಬೇಡ ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.